ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ರಾಶಿ ಚಕ್ರದಲ್ಲಿ ಸ್ನೇಹಿತರೆ ಅತಿ ಹೆಚ್ಚು ಸಹನೆ ಮತ್ತು ಪರಿಶ್ರಮ ಇರುವ ರಾಶಿ ಯಾವುದಾದರೂ ಇದ್ದರೆ ಅದು ಮಕರ ರಾಶಿ ಮಾತ್ರ. ಆದರೆ ಕಳೆದ 7.5 ವರ್ಷಗಳಿಂದ ನೀವು ನಡೆದ ದಾರಿ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳಿನ ಹಾದಿ. ಕಳೆದ ಕೆಲವು ವರ್ಷಗಳಿಗೊಮ್ಮೆ ತಿರುಗಿ ನೋಡಿರಿ. ನೀವು ಯಾರಿಗೆ ಒಳ್ಳೆಯದು ಮಾಡಲು ಹೋದರೂ ಅವರೇ ನಿಮಗೆ ವಿಷ ಉಣಿಸಿರುವವರು. ನಿಮ್ಮ ಪ್ರಾಮಾಣಿಕತೆಯನ್ನು ಜನ ದಡ್ಡತನ ಎಂದು ಕರೆದರು. ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಅಥವಾ ಪ್ರೀತಿಸಿದವರಿಗಾಗಿ ನೀವು ನಿಮ್ಮ ಆಸೆಗಳನ್ನು ಕೊಂದಿದ್ದೀರಿ, ತ್ಯಾಗ ಮಾಡಿದ್ದೀರಿ. ಆದರೆ ಬದಲಾಗಿ ಸಿಕ್ಕಿದ್ದು ಏನು? ಕೇವಲ ಅವಮಾನ, ಸಾಲ ಮತ್ತು ಒಂಟಿತನ. ನಾನು ಎಷ್ಟೇ ಕಷ್ಟಪಟ್ಟರೂ ದೈವ ನನ್ನ ಕೈ ಹಿಡಿಯಲಿಲ್ಲ ಅಂತ ನೀವು ದೇವರನ್ನೇ ಪ್ರಶ್ನಿಸಿದ ದಿನಗಳಿರಬಹುದು. ರಾತ್ರಿ ಹೊತ್ತು ದಿಂಬಿನಲ್ಲಿ ಮುಖ ಇಟ್ಟು ಅತಿ ಹೆಚ್ಚು ಹತ್ತಿರುವವರು ನೀವೇ ಇರಬಹುದು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯು ಶನಿ ಮತ್ತು ಕಳೆದ 7 ವರ್ಷಗಳಿಂದ ನೀವು ಸಾಡೆ ಶನಿಯ ಕಪಿಮುಷ್ಟಿಯಲ್ಲಿ ಬೆಂದು ಹೋಗಿದ್ದೀರಿ. ಕೆಲಸ ಹೋಯಿತು, ಬಿಸ್ನೆಸ್ ಲಾಸ್ ಆಯಿತು ಮತ್ತು ಆರೋಗ್ಯ ಕೂಡ ಕೈಕೊಡ್ತು. ಆದರೆ ಮಕರ ರಾಶಿಯವರೇ, ಎದೆ ಮುಟ್ಟಿಕೊಂಡೇ ಹೇಳುತ್ತೇನೆ ಕೇಳಿ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟುವುದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೌದು, 2026 ನಿಮ್ಮ ಪಾಲಿಗೆ ಕರ್ಮಫಲ ಸಿಗುವ ವರ್ಷ. ಸಾಡೆ ಶನಿಯು ನಿಮ್ಮನ್ನು ಬಿಟ್ಟು ಹೋಗುವ ಅಂತಿಮ ಹಂತವಿದು. ಶನಿ ಮಹಾತ್ಮ ಹೋಗುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ತಾನು ಇಷ್ಟು ವರ್ಷ ಪರೀಕ್ಷಿಸಿದ ಭಕ್ತನಿಗೆ ಸಾಮ್ರಾಜ್ಯವನ್ನು ಕೊಟ್ಟು ಹೋಗುತ್ತಾನೆ. ನೀವು ಕಳೆದುಕೊಂಡ ಹಣ, ಕಳೆದುಕೊಂಡ ಗೌರವ ಮತ್ತು ನಿಮ್ಮನ್ನು ಬಿಟ್ಟು ಹೋದ ನೆಮ್ಮದಿ ಎಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಸಮಯ ಹತ್ತಿರ ಬಂದಿದೆ. ಆದರೆ ಶನಿದೇವನ ಈ ಸಂಪೂರ್ಣ ಕೃಪೆ ನಿಮಗೆ ಸಿಗಬೇಕೆಂದರೆ ಮತ್ತು 2026ರಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 5 ಕಠಿಣ ರಹಸ್ಯಗಳನ್ನು ಪಾಲಿಸಲೇಬೇಕು ಸ್ನೇಹಿತರೆ. ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಬದುಕನ್ನು ಬದಲಿಸುವ ಸಂವಿಧಾನ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಇದರಲ್ಲಿರುವ ಒಂದು ಸೂತ್ರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮಕರ ರಾಶಿಯವರು ರಾಜಯೋಗ ಅನುಭವಿಸುವ ಸಮಯ 2026. ಆದರೆ ಅದಕ್ಕೆ ಶನಿ ಹಾಕುವ ಷರತ್ತುಗಳು ಏನು? ಬನ್ನಿ, ನಿಮ್ಮ ದುರದೃಷ್ಟವನ್ನು ಸುಟ್ಟು ಬೂದಿ ಮಾಡುವ 5 ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೆಯದು ಮಹಾರಹಸ್ಯ. ಮಕರ ರಾಶಿಯವರಿಗೆ ಶನಿದೇವನು ರಾಶಿಯಾಧಿಪತಿ. 2026ರಲ್ಲಿ ಶನಿ ಕುಂಭರಾಶಿಯಿಂದ ಮೀನರಾಶಿಯ ಕಡೆಗೆ ಪ್ರಯಾಣ ಬೆಳೆಸುವ ಸಿದ್ಧತೆಯಲ್ಲಿದ್ದಾರೆ. ಅಂದರೆ ಮೀನರಾಶಿಯಿಂದ ಕುಂಭರಾಶಿ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಕೆಲಸವೆಂದರೆ ಶನಿ ವೃಕ್ಷದ ಪೂಜೆ, ಅಂದರೆ ಬನ್ನಿ ಮರದ ಪೂಜೆ. ಪುರಾಣಗಳಲ್ಲಿ ಪಾಂಡವರು ಅಜ್ಞಾತವಾಸ ಮುಗಿಸುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದರು. ಹಾಗೆಯೇ ನೀವು ಅಜ್ಞಾತವಾಸ ಈಗ ಮುಗಿಯುತ್ತಿದೆ. ಪ್ರತಿ ಶನಿವಾರ ಸಂಜೆ ಬನ್ನಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ, ಸಾಧ್ಯವಾದರೆ ಬನ್ನಿ ಮರದ ಎಲೆಗಳನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಅರ್ಪಿಸಿ. ಓಂ ನಮಃ ಶಿವಾಯ ಎಂದು 108 ಬಾರಿ ಜಪಿಸಿ. ನೆನಪಿಡಿ, ಶನಿದೇವನು ಶಿವನ ಪರಮ ಭಕ್ತ. ಯಾರು ಶಿವನಿಗೆ ಬನ್ನಿ ಎಲೆ ಅರ್ಪಿಸುತ್ತಾರೋ ಅವರನ್ನು ಶನಿದೇವನು ಕಣ್ಣು ರೆಪ್ಪೆಯಂತೆ ಕಾಪಾಡುತ್ತಾನೆ. ಇದು ನಿಮ್ಮ ಸಾಲದ ಬಾಧೆಯನ್ನು ಮತ್ತು ಕೋರ್ಟ್ ಕಚೇರಿ ಅಲೆದಾಟವನ್ನು 6ರಲ್ಲಿ ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಎರಡನೆಯ ರಹಸ್ಯ, ಮಕರ ರಾಶಿಯವರು ಹುಟ್ಟಿರೋದು ಕೆಲಸ ಮಾಡು ಮತ್ತು ಕರ್ಮಯೋಗಿಗಳು. ಆದರೆ 2026ರಲ್ಲಿ ನೀವು ಎಚ್ಚರದಿಂದಿರಬೇಕಾದ ವಿಷಯವೆಂದರೆ ಕೆಳ ಹಂತದ ನೌಕರರ ಜೊತೆಗಿನ ನಡವಳಿಕೆ. ಶನಿದೇವನು ಶ್ರಮಜೀವಿಗಳು ಪ್ರತಿನಿಧಿ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು, ನಿಮ್ಮ ಆಫೀಸಿನ ಪಿಒನ್ಗಳು ಅಥವಾ ರಸ್ತೆಯಲ್ಲಿ ಕಸ ಗುಡಿಸೋರು, ಪೌರ ಕಾರ್ಮಿಕರು, ಇವರನ್ನು ದಯವಿಟ್ಟು ಕೀಳಾಗಿ ಕಾಣಬೇಡಿ. 2026ರಲ್ಲಿ ನೀವು ಇವರಿಗೆ ಒಂದು ಹೊತ್ತಿನ ಊಟವನ್ನು ಅಥವಾ ಬಟ್ಟೆಯನ್ನು ದಾನವಾಗಿ ನೀಡಿದರೆ ಅದು ಸಾಕ್ಷಾತ್ ಶಿವನಿಗೆ ತಲುಪುತ್ತದೆ. ನಿಮ್ಮ ಕೈಗಳಿಗೆ ಕೆಲಸ ಮಾಡುವವರಿಗೆ ಕೈ ಕೆಳಗೆ ನೀವು ಎಷ್ಟು ಗೌರವ ಕೊಡುತ್ತೀರೋ ಅಷ್ಟು ವೇಗವಾಗಿ ನೀವು ಏಳಿಗೆ ಹೊಂದುತ್ತೀರಿ. ನೀವು ನೀಡುವ ರೂಪಾಯಿ, ಅದು ದಾನ ನಿಮ್ಮ ಆಸ್ಪತ್ರೆಯ ₹1,00,000. ಮೂರನೆಯದಾಗಿ, ಮಕರ ರಾಶಿಯವರ ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ. ಆದರೆ 2026 ಯಶಸ್ವಿಗಾಗಿ ನೀವು ಒಂದು ವಿಶೇಷವಾದ ವಸ್ತುವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಅದುವೇ ಕಪ್ಪು ಕುದುರೆಯ ಲಾಳ. ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಯು ಆಕಾರದಲ್ಲಿ ಮೇಲ್ಮುಖವಾಗಿ ನೇತು ಹಾಕಿ. ಇದು ನಿಮ್ಮ ಮನೆಗೆ ಅದೃಷ್ಟ ದೃಷ್ಟಿ ದೋಷವನ್ನು ತಡೆದು ನಕಾರಾತ್ಮಕ ಶಕ್ತಿಯನ್ನು ತಡೆದು ಒಳಗೆ ಬರದಂತೆ ನೋಡಿಕೊಳ್ಳುತ್ತದೆ. ಅಥವಾ ಶನಿವಾರದಂದು ಬಲಗೈ
ಮಧ್ಯದ ಬೆರಳಿಗೆ ಕಬ್ಬಿಣದ ಉಂಗುರವನ್ನು ಧರಿಸಿ. ಇದು ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಮಕರ ರಾಶಿಯವರು ತೀರ ಭಾವುಕರು, ಸಣ್ಣ ವಿಷಯಕ್ಕೆ ಕುಗ್ಗಿ ಹೋಗುತ್ತೀರಾ. ಈ ಉಂಗುರ ನಿಮ್ಮ ಮನಸ್ಸಿಗೆ ಕಲ್ಲಿನಂತಹ ಧೈರ್ಯವನ್ನು ನೀಡುತ್ತದೆ. 4ನೆಯ ರಹಸ್ಯ, 2026ರಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಬೇಕು. ವಿಶೇಷವಾಗಿ ಮೊಣಕಾಲು ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದು ಹೋಗಬಹುದು. ಇದಕ್ಕೆ ರಾಮಬಾಣ ಎಂದರೆ ದಶರಥ ಕೃತ ಶನಿ ಸ್ತೋತ್ರ. ಮತ್ತು ಪ್ರತಿ ಶನಿವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ದಶರಥ ಮಹಾರಾಜನು ಶನಿಯನ್ನು ಒಲಿಸಿಕೊಳ್ಳಲು ಹಾಡಿದ ಈ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಹೇಳುತ್ತಾರೋ ಆ ಶರೀರವನ್ನು ಅಂಥವರ ಶರೀರವನ್ನು ಯಾವ ರೋಗವು ಬಾಧಿಸುವುದಿಲ್ಲ ಎಂದು ಸ್ವತಃ ಶನಿಯವರ ನೀಡಿದ್ದಾನೆ. ನಿಮ್ಮ ಔಷಧಿ ಖರ್ಚು ಕಡಿಮೆಯಾಗಬೇಕು ಅಂದರೆ ಈ ಸ್ತೋತ್ರವನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ. 5ನೆಯ ಮತ್ತು ಅಂತಿಮ ರಹಸ್ಯ, ಸ್ನೇಹಿತರೆ, ಮಕರ ರಾಶಿಯವರು ದೊಡ್ಡ ಶತ್ರುವೇ ಅತಿಯಾದ ಯೋಚನೆ. ನಡೆದದ್ದನ್ನೇ ನೆನಪಿಸಿಕೊಂಡು ಕೊರಗುವುದು ನಿಮ್ಮ ಸ್ವಭಾವ. 2026ರಲ್ಲಿ ನೀವು ಗೆಲ್ಲಬೇಕು ಅಂದರೆ ನಿನ್ನೆಗಳ ಮತ್ತು ಯೋಚನೆಗಳನ್ನು ಯೋಚಿಸುವುದನ್ನು ಬಿಟ್ಟು ನಾಳೆಗಳ ಬಗ್ಗೆ ಯೋಚನೆ ಮಾಡಿ. ಶನಿವಾರದಂದು ಯಾರ ಹತ್ತಿರವೂ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ ಮತ್ತು ಮುಖ್ಯವಾಗಿ ಶನಿವಾರದಂದು ಎಣ್ಣೆ ಸ್ನಾನ ಮಾಡಿ ಕಾಗೆಗಳಿಗೆ ಅನ್ನವನ್ನು ಇಡಿ. ಕಾಗೆಯು ನಿಮ್ಮ ಪೂರ್ವಜರ ಸ್ವರೂಪ ಎಂದು ನಂಬಲಾಗುತ್ತದೆ. ಹಾಗೆ ಬಂದು ನೀವು ಹಿಟ್ಟ ಅನ್ನವನ್ನು ಮುಟ್ಟಿದರೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಸಿಕ್ಕಂತೆ. ಪಿತೃಗಳ ಆಶೀರ್ವಾದ ಇದ್ದರೆ ಎಂಥದೇ ಶಾಪವಿದ್ದರೂ ಅದು ನಿಮ್ಮನ್ನು ಮುಟ್ಟುವುದಿಲ್ಲ. 2026ರಲ್ಲಿ ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಯೋಗ ಬರಬೇಕೆಂದರೆ ಕಾಲುವೆಗಳಿಗೆ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ. ಮಕರ ರಾಶಿಯವರೇ, ಎದ್ದೇಳಿ. 2026 ನಿಮಗಾಗಿ ಮಾರ್ಚ್ ತಿಂಗಳ ನಂತರ ತುಂಬಾ ಒಳ್ಳೆಯದು. ಈ ತಿಂಗಳ ನಂತರ ನಿಮಗೆ ಸೋಲು ಅನ್ನೋದೇ ಬರೋದಿಲ್ಲ ಸ್ನೇಹಿತರೆ. ನಿಮ್ಮ ಗೆಲುವಿನ ಮೆಟ್ಟಿಲುಗಳು ಇಷ್ಟು ದಿನ ಜನರು ನಿಮ್ಮನ್ನು ಆಡಿಕೊಂಡಿರಬಹುದು, ಇವರ ಕತೆ ಮುಗೀತು ಅಂತ ಟೀಕಿಸಿರಬಹುದು. ಆದರೆ ಆಟ ಬದಲಾಗುವ ಸಮಯ. ಶನಿ ಮಹಾತ್ಮ ನಿಮ್ಮನ್ನು ಬೂದಿಯಿಂದ ಎಬ್ಬಿಸಿ ಚಿನ್ನದಂತೆ ಹೊಳೆಯುವಂತೆ ಮಾಡಲಿದ್ದಾರೆ. ಈ ಮಾರ್ಚ್ ತಿಂಗಳ ಕೊನೆಯಿಂದ ನಿಮ್ಮ ಅದೃಷ್ಟವೇ ಬದಲಾಗಲಿದೆ ಸ್ನೇಹಿತರೆ. ಮತ್ತು ಶನಿ ಮಹಾತ್ಮನು ನಿಮ್ಮನ್ನು ಕೈ ಹಿಡಿಯುತ್ತಿದ್ದಾನೆ. ನಿಮ್ಮನ್ನು ಧರ್ಮದ ದಾರಿಯಲ್ಲಿ ನಡೆಯಿರಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತದೆ. ನಿಮ್ಮ ಕಷ್ಟಗಳು ಕರಗಲಿದೆ. ನಿಮ್ಮ ಮನೆಯಲ್ಲಿ ನಗು ತುಂಬಲಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.